Hello everyone, welcome to Sanmargaha classes. Let us see question number 26 of chapter Reproduction in Animals. What is an embryo? Embryo andre ಏನು? The structure developed by the repeated division of zygote is called embryo. ಹಾಗಿದ್ರೆ zygote ಅಂದ್ರೆ ಏನು? ಮತ್ತೆ ಹೊಸದಾಗಿಂದ ಬರಬೇಕಾಯ್ತು. ಇಲ್ಲಿ ಹ್ಯೂಮನ್ ಅಲ್ಲಿ ಏನಿರುತ್ತೆ? ಮೇಲ್ ಗ್ಯಾಮೆಟ್ ಸ್ಪರ್ಮ್ ಅಂತ ಕರಿತೀವಿ, ಫಿಮೇಲ್ ಗ್ಯಾಮೆಟ್ ಅನ್ನ ಓವಮ್ ಅಥವಾ ಎಗ್ ಅಂತ ಕರಿತೀವಿ. ಈಗ ಅವೆರಡು ಫ್ಯೂಷನ್ ಅಲ್ಲಿ ಫ್ಯೂಷನ್ ಪ್ರೊಸೆಸ್ ಆದ್ರೆ ಅದನ್ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫ್ಯೂಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಸ್ಪರ್ಮ್ ಅಂಡ್ ಎಗ್. ದಿಸ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್. ಫರ್ಟಿಲೈಸ್ಡ್ ಆಗಿರೋ ಎಗ್ ಝೈಗೋಟ್ ಆಗುತ್ತೆ. ಝೈಗೋಟ್ ಇಸ್ ನಥಿಂಗ್ ಬಟ್ ವಿಚ್ ಇಸ್ ಹ್ಯಾವಿಂಗ್ ಸಿಂಗಲ್ ನ್ಯೂಕ್ಲಿಯಸ್, ಯುನಿನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಝೈಗೋಟ್. ಈಗ ಝೈಗೋಟ್ ಇಸ್ ಯುನಿನ್ಯೂಕ್ಲಿಯೇಟೆಡ್ ಅಂದ್ರೆ ಸಿಂಗಲ್ ನ್ಯೂಕ್ಲಿಯಸ್ ಇರುತ್ತೆ. ನೌ ದಿಸ್ ಝೈಗೋಟ್ ಸ್ಟಾರ್ಟ್ಸ್ ಟು ಡಿವೈಡ್. ಇಲ್ಲಿ ಝೈಗೋಟ್ ಏನಿದೆ ಅಲ್ಲಿ ಸೆಲ್ ಡಿವಿಷನ್, ರಿಪೀಟೆಡ್ಲಿ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ದ್ಯಾಟ್ ಲೀಡ್ಸ್ ಟು ಎಂಬ್ರಿಯೋ. ಇಲ್ಲಿ ಎಂಬ್ರಿಯೋ ಅಂದ್ರೆ ಏನು? ದ ಸ್ಟ್ರಕ್ಚರ್ ಡೆವಲಪ್ಡ್ ಬೈ ದ ರಿಪೀಟೆಡ್ ಡಿವಿಷನ್ ಆಫ್ ಝೈಗೋಟ್ ಈಸ್ ಕಾಲ್ಡ್ ಎಂಬ್ರಿಯೋ. ಇಲ್ಲಿ ಎಂಬ್ರಿಯೋ ಇರುವಂತದ್ದು, ಎಂಬ್ರಿಯೋ ಅಂದ್ರೇನು? ಸಮ್ ಟಿಶ್ಯೂಸ್ ಮತ್ತೆ ಆರ್ಗನ್ಸ್ ಅನ್ನೆಲ್ಲ ಡೆವಲಪ್ ಮಾಡ್ಕೊಂಡು ಬೆಳೀತಾ ಹೋಗುತ್ತಲ್ಲ, ಅದನ್ನ ಎಂಬ್ರಿಯೋ ಅಂತ ಕರೆದಿರ್ತೀವಿ. ಸೊ ವಾಟ್ ಈಸ್ ಅನ್ ಎಂಬ್ರಿಯೋ? It is the structure developed by the repeated division of zygote is called embryo. Thank you.